ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳಗೆ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಸುದ್ದಿ ಮಾಡ್ತಾ ಇದ್ರು, ಯಾವ ರೀತಿ ಸದ್ದು ಮಾಡ್ತಾ ಇದ್ರು, ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಅವರ ಸಂದರ್ಶನಗಳನ್ನ ನೋಡೋದೇ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಮಜಾ ಆಗ್ತಾ ಇದೆ. ಬಿಗ್ ಬಾಸ್ ಶೋ ಮುಗಿತಾ ಇದ್ದಂತೆ ಸಿಕ್ಕಾಪಟ್ಟೆ ಜನ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ರಕ್ಷಿತಾ ಅವರಿಲ್ಲದೆ ನಮಗೆ ಟಿವಿ ನೋಡೋದೇ ಕಷ್ಟ ಆಗ್ತಾ ಇದೆ, ಟಿವಿಯಲ್ಲಿ ಏನೂ ಕೂಡ ನೋಡಬೇಕು ಅಂತ ಅನ್ಸಲ್ಲ ಅಂತ ಸಾಕಷ್ಟು ಜನ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ತೀರ. ಇತ್ತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಕ್ಷಿತಾ ಶೆಟ್ಟಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಸದ್ಯಕ್ಕೆ ಭೂತ, ಕೋಲ, ನೇಮ, ಕಂಬಳದ ಸೀಸನ್, ಹಾಗಾಗಿ ಆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಜಾತ್ರೆ ಇರ್ಬೋದು, ಕಂಬಳ ಇರ್ಬೋದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರಕ್ಷಿತಾ ಭಾಗಿಯಾಗ್ತಾ ಇದ್ದಾರೆ, ಬ್ಯುಸಿ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯ ದಿನ 20 ಲಕ್ಷವನ್ನ ಏನ್ ಮಾಡ್ತೀರಿ ಅಂತ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಬಳಿ ಕೇಳಿದಾಗ, ನಾನು ಹಸುಗಳನ್ನ ತೆಗೆದುಕೊಳ್ತೀನಿ, ಒಂದು ಹಸುವಿಗೆ 1 ಲಕ್ಷ, ಹಾಗಾಗಿ 20 ಲಕ್ಷದಲ್ಲಿ ಹಸುಗಳನ್ನ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಅವತ್ತು ರಕ್ಷಿತಾ ಶೆಟ್ಟಿ ಹೇಳಿದಂತಹ ಆ ಒಂದು ಸ್ಟೇಟ್ಮೆಂಟ್ನ ಆಧಾರದಲ್ಲಿ ಹೊರಗಡೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ಸಂದರ್ಶನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಹೌದಾ ನೀವು ಹಸುಗಳನ್ನ ಖರೀದಿ ಮಾಡಿ ಹಸು ಸಾಕ್ತೀರಾ ಅಂತ. ಆ ಸಂದರ್ಭದಲ್ಲಿ ರಕ್ಷಿತಾ ಹೇಳ್ತಾರೆ, ಹೌದು ಹಸುಗಳನ್ನ ಸಾಕಬೇಕು ಅಂತ ಹೇಳಿದ್ದು ನಿಜ, ಆದ್ರೆ ನಾನು ಹಸುಗಳನ್ನ ತೆಗೆದುಕೊಳ್ಳೋದು ಮಾತ್ರ ಮುಖ್ಯ ಅಲ್ಲ, ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಸಮಯಾವಕಾಶ ಬೇಕು, ಸದ್ಯಕ್ಕೆ ಇಲ್ಲ, ಆ ದುಡ್ಡನ್ನ ಹಾಗೆ ಇಟ್ಟಿದ್ದೀನಿ, ನನಗೆ ಸದ್ಯಕ್ಕೆ ಒಂದಷ್ಟು ವ್ಯವಸ್ಥೆಗಳಾದ್ಮೇಲೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಇವತ್ತು ರಕ್ಷಿತಾ ಶೆಟ್ಟಿ ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಗುರ್ಮೆ ಸುರೇಶ್ ರೆಡ್ಡಿ ಅವರ ಇದರ ಮಧ್ಯೆ ಇವತ್ತು ರಕ್ಷಿತಾ ಶೆಟ್ಟಿ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಾಸಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಗೋಶಾಲೆಗೂ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಗೋವುಗಳ ಜೊತೆ ಇದೆಲ್ಲದರ ಮಧ್ಯೆ ಇವತ್ತು ರಕ್ಷಿತಾ ಶೆಟ್ಟಿ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಾಸಕರಾಗಿರುವಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಅವರ ಗೋಶಾಲೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಒಂದಷ್ಟು ಹೊತ್ತು ಗೋವುಗಳ ಜೊತೆ ಸಮಯವನ್ನ ಕಳೆದಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಅವರ ಹಳೆಯ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಅವರಿಗೆ ಪ್ರಾಣಿ ಪಕ್ಷಿಗಳು ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರೀತಿ, ಯಾವ ರೀತಿ ಸಮಯವನ್ನ ಕಳೀತಾ ಇದ್ರು ಅಂತ. ಅದೇ ಕಾರಣಕ್ಕೆ ಅವರು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸಂದರ್ಭದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಬಳಿ ಹಸುಗಳನ್ನ ಖರೀದಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಗೋಶಾಲೆಯಲ್ಲೂ ಕೂಡ ಹಸುಗಳ ಜೊತೆ ಒಂದಷ್ಟು ಸಮಯವನ್ನ ಕಳೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಗುರ್ಮೆ ಸುರೇಶ್ ರೆಡ್ಡಿ ಅವರು ಇದೇ ಸಂದರ್ಭದಲ್ಲಿ ಶಾಸಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ಮಾತನ್ನ ಹೇಳಿದ್ದಾರೆ. ಒಂದು ವೇಳೆ ಅವರು ಹಸುಗಳನ್ನ ಸಾಕಬೇಕು ಅಂತ ಅನ್ಕೊಂಡಿದ್ರೆ ನಾನೇ ಅವರಿಗೆ 2 ಹಸುಗಳನ್ನ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಲ್ಲೇ ಗೊತ್ತಾಗತ್ತೆ ಶಾಸಕರು ಕೂಡ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದಂಥ ರೀತಿಗೆ ಎಷ್ಟರ ಮಟ್ಟಿಗೆ ಖುಷಿಯಾಗಿದ್ದಾರೆ, ರಕ್ಷಿತಾ ಶೆಟ್ಟಿ ಅವರ ಆಟವನ್ನು ಎಷ್ಟರ ಮಟ್ಟಿಗೆ ಅವರು ಮೆಚ್ಚಿಕೊಂಡಿದ್ದಾರೆ, ಹಾಗೆ ರಕ್ಷಿತಾ ಶೆಟ್ಟಿಯಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಅವರಲ್ಲಿರುವಂತಹ ಪ್ರಾಣಿ ಪ್ರೀತಿ ಶಾಸಕರನ್ನ ಎಷ್ಟರ ಮಟ್ಟಿಗೆ ರಕ್ಷಿತಾ ಶೆಟ್ಟಿಯಲ್ಲಿರುವಂತಹ ಪ್ರಾಣಿ ಪ್ರೀತಿ ಶಾಸಕರನ್ನ ಎಷ್ಟರ ಮಟ್ಟಿಗೆ ಸೆಳೆದಿದೆ ಅನ್ನೋದು ಇಲ್ಲೇ ಗೊತ್ತಾಗತ್ತೆ. ಆಕೆಗೆ ಹಸುಗಳನ್ನ ಸಾಕಬೇಕು ಅನ್ನೋ ಇಷ್ಟ ಇದ್ರೆ ಖಂಡಿತವಾಗ್ಲೂ ನಾನೇ ಆಕೆಗೆ 2 ಹಸುಗಳನ್ನ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಎಲ್ಲ ಕಡೆ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಪ್ರೀತಿ ಸಿಗ್ತಾ ಇದೆ. ಸಾಕಷ್ಟು ಜನ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿಸ್ತಾ ಇದ್ದಾರೆ, ಪ್ರೀತಿ ತುಂಬಿದ ಹಾರೈಕೆಗಳನ್ನ ಕೊಡ್ತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ರಕ್ಷಿತಾ ಶೆಟ್ಟಿ ಫುಲ್ ಖುಷಿಯಾಗಿದ್ದಾರೆ. ಹೇಳಿದ್ರು, ಮೊನ್ನೆ ಅಷ್ಟೇ ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದ್ರು, ಎಲ್ರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸಿದ್ರು, ನನ್ನ ಗೆಲುವಿಗೆ ನೀವೆಲ್ಲರೂ ಕೂಡ ಕಾರಣ ಅಂತ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಅವರಿಗೆ ಅದೇ ರೀತಿಯಾದಂತಹ ಪ್ರೀತಿ ಸಿಗ್ತಾ ಇದೆ. ಆ ಪ್ರೀತಿ ಇನ್ನಷ್ಟು ಹೆಚ್ಚಾಗ್ಲಿ, ಹಾಗೆ ಜನಕ್ಕೂ ಕೂಡ ಅವರು ಒಳ್ಳೊಳ್ಳೆ ರೀತಿಯಾದಂತಹ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಕೊಡ್ಲಿ ಅಂತ ನಾವು ಕೂಡ ಆಶಿಸೋಣ.